ಕತೆ ಶಾರ್ಟ್ ಕಟ್. ಇದು ಸತ್ಯ, ಲಾಭ ಮತ್ತು ಅಂತಿಮ ಫಲಿತಾಂಶದ ಕತೆ. ಈ ಹಳ್ಳಿಯೊಂದರಲ್ಲಿ ರಘು ಮತ್ತು ಮನು ಅಂತ ಇಬ್ಬರು ಸ್ನೇಹಿತರಿದ್ದರು. ಇಬ್ಬರು ತುಂಬ ಬಡವರು, ಆದರೆ ಅನೇಕ ಕನಸುಗಳನ್ನು ಹೊತ್ತವರು. ದೊಡ್ಡ ವ್ಯಾಪಾರಿಗಳಾಗಿ ನಾವು ಬೆಳಿಬೇಕು ಅನ್ನುವಂತಹ ಆಸೆ ಇತ್ತು ಅವರಿಗೆ. ಒಂದಿನ ಕಾಡಿನಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ನೋಡಿದ್ರು. ಆ ಹಣ್ಣುಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಹೋಗಿ ಪಟ್ಟಣದಲ್ಲಿ ಮಾರಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದರು. ಇಬ್ಬರೂ ಸಹ ಇಡೀ ದಿನ ಕಾಡಲ್ಲಿ ಓಡಾಡಿ ಸಾಕಷ್ಟು ಹಣ್ಣುಗಳನ್ನು ಸಂಗ್ರಹ ಮಾಡಿದರು. ಸ್ವಭಾವದಲ್ಲಿ ರಘು ಪ್ರಾಮಾಣಿಕ ಆಗಿದ್ದ, ನಿಧಾನವಾಗಿ ಆದರೆ ಸತ್ಯದ ದಾರಿಯಲ್ಲಿ ಹೋಗ್ತಿದ್ದ. ಮನು ಸ್ವಲ್ಪ ಚಾಣಾಕ್ಷ, ಆದರೆ ಶಾರ್ಟ್ ಕಟ್ ಹುಡ್ಕೋನು. ಅತಿ ಶೀಘ್ರದಲ್ಲಿ ಎಲ್ಲವೂ ಆಗಬೇಕು ಅನ್ನುವಂಥ ಆಸೆ ಇದ್ದವನು. ಅದೇ ರೀತಿಯಲ್ಲಿ ಕೆಲಸನೂ ಮಾಡ್ತಿದ್ದ. ಕಾಡಲ್ಲಿ ಹಣ್ಣುಗಳನ್ನು ಸಂಗ್ರಹ ಮಾಡ್ತಿದ್ದಾಗ ಮನು ರಘು ಹೇಳ್ದ, ನಾವು ಸ್ವಲ್ಪ ಕಡಿಮೆ ಹಣ್ಣುಗಳನ್ನು ತೂಕದಲ್ಲಿ ಹೆಚ್ಚು ತೋರಿಸಿದರೆ ಹೆಚ್ಚು ಹಣ ಸಿಗುತ್ತೆ. ಅದು ಹೇಗೆ ಸಾಧ್ಯ? ರಘು ಕೇಳ್ದ. ಮನು ಹೇಳ್ದ, ನಾವು ಗಿರಾಕಿಗಳು ಎದುರು ಸರಿಯಾದ ತೂಕ ಮಾಡೋಣ, ನಂತರ ಅವರ ಕಣ್ಣು ತಪ್ಪಿಸಿ ಒಂದೆರಡು ಹಣ್ಣುಗಳನ್ನು ಎತ್ತಿಟ್ಕೊಳ್ಳೋಣ. ಆಗ ನಮಗೆ ಹಣ್ಣು ಉಳಿಯುತ್ತೆ, ಹಣನೂ ಬರುತ್ತೆ, ಲಾಭ ಹೆಚ್ಚಾಗುತ್ತೆ ಅಂದ. ರಘು ಹೇಳ್ದ, ಇಲ್ಲ ಮನು, ಅದು ತಪ್ಪು, ನಾವು ಸತ್ಯದಿಂದಲೇ ಮುಂದೆ ಹೋಗೋಣ. ಆದರೆ ಮನು ಕೇಳಬೇಕಲ್ಲ. ಮನು ಕೇಳಲಿಲ್ಲ. ಅವನು ಹೇಳಿದ ಹಾಗೆ ಮಾಡ್ದ. ತೂಕದಲ್ಲಿ ಮೋಸ ಮಾಡಿ ಹೆಚ್ಚು ಹಣ ಸಂಪಾದನೆ ಮಾಡಿಬಿಟ್ಟ. ರಘು ಸರಿಯಾಗಿ ವ್ಯಾಪಾರ ಮಾಡ್ದ, ಅದರಿಂದ ಕಡಿಮೆ ಹಣ ಸಿಕ್ತು. ಮನು ನಗ್ತಾ ಹೇಳ್ದ, ನೋಡು, ನಾನು ಗೆದ್ದೆ, ನೀನು ಮೂರ್ಖ, ನಾನು ಹೇಳಿದ ಹಾಗೆ ಮಾಡು, ತುಂಬ ದುಡ್ಡು ಮಾಡ್ಕೊ ಅಂದ. ಯಾಕೋ ರಘುಗೆ ಅದಿಷ್ಟ ಆಗಲಿಲ್ಲ. ಮೌನವಾಗಿದ್ದ. ಮುಂದಿನ ದಿನ ಅದೇ ಗ್ರಾಹಕರು ಮತ್ತೆ ಬಂದರು. ರಘು ಹತ್ರ ಬಂದು ಹಣ್ಣುಗಳನ್ನು ಮತ್ತೆ ಖರೀದಿ ಮಾಡಿದರು. ಯಾಕೆಂದರೆ ಅವನ ಮೇಲೆ ಜನರಿಗೆ ನಂಬಿಕೆ ಬಂದಿತ್ತು. ಆದರೆ ಮನುವನ್ನು ಕಂಡ ಕೂಡಲೇ ಜನರು ಕೋಪದಿಂದ ಕೂಗಕ್ಕೆ ಶುರು ಮಾಡಿದರು. ನಿನ್ನೆ ಮೋಸ ಮಾಡಿದವನು ಇವನೇ, ಅವನನ್ನು ಸುಮ್ಮನೆ ಬಿಡಬೇಡಿ, ಹೊಡೀರಿ ಅಂತ ಅವನನ್ನು ಚೆನ್ನಾಗಿ ಥಳಿಸಿ ಪಟ್ಟಣದಿಂದ ಹೊರ ಹಾಕಿಬಿಟ್ರು. ಹಣ ಇದ್ದರೂ ಹಣ ನಿಮ್ಗೆ ಕೊಡ್ತೀನಿ ಅಂದರು, ಗೌರವನೇ ಕೊಡಲಿಲ್ಲ. ತುಂಬ ಅವಮಾನ ಮಾಡಿ ಮನುಗೆ ಹೊರಗಡೆ ಕಳಿಸ್ಬಿಟ್ರು. ದಿನಗಳು ಕಳೆದ ಹಾಗೆ ರಘು ನಿಧಾನವಾಗಿ ದೊಡ್ಡ ವ್ಯಾಪಾರಿ ಆದ. ಎಲ್ಲರೂ ಅವನನ್ನು ನಂಬಿದ್ರು. ಸಾಕಷ್ಟು ವ್ಯಾಪಾರ ವ್ಯವಹಾರವನ್ನು ಮಾಡ್ದ. ಅಪಾರವಾದ ಹಣವನ್ನು ಸಂಪಾದನೆ ಮಾಡ್ದ. ಹೀಗೆ ದಿನ ಕಳಿಬೇಕಾದ್ರೆ ಒಂದಿನ ಮನು ಪುನಃ ಬಂದು ಕೇಳ್ದ, ರಘು, ನಾನು ಸೋತೆ, ನಿನಗೆ ಇಷ್ಟು ದೊಡ್ಡ ಗೆಲುವು ಹೇಗೆ ಸಿಕ್ತು? ರಘು ನಕ್ಕು ಹೇಳ್ದ, ಇದು ಹಣದಿಂದ ಬಂದ ಗೆಲುವು ಅಲ್ಲ, ನಂಬಿಕೆಯಿಂದ ಪಡೆದ ಗೆಲುವು, ಅದೇ ನಿಜವಾದ ಗೆಲುವು. ಮನುವಿಗೆ ತನ್ನ ತಪ್ಪಿನ ಅರಿವು ಆಯಿತು. ರಘು ಮನುವಿಗೆ ವ್ಯಾಪಾರ ಮಾಡಲಿಕ್ಕೆ ಸಹಾಯ ಮಾಡ್ದ. ಇಬ್ಬರು ಜೊತೆಯಾಗಿ ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಜೀವನದಲ್ಲಿ ಶಾರ್ಟ್ಕಟ್ ತೆಗೆದುಕೊಂಡ್ರೆ ಬೇಗ ಗೆದ್ದಂತೆ ಕಾಣ್ಬೋದು, ಆದರೆ ನಿಜವಾದ ಗೆಲುವು ಇರೋದು ಕೆಲ ಸಮಯದ ನಂತರ ಮಾತ್ರ ಗೊತ್ತಾಗುತ್ತೆ. ಈ ಕಥೆಯ ನೀತಿ: ತಪ್ಪು ದಾರಿಯಲ್ಲಿ ಬಂದ ಲಾಭ ತಾತ್ಕಾಲಿಕವಾಗಿರುತ್ತೆ, ಸತ್ಯದ ದಾರಿಯಲ್ಲಿ ಬಂದ ಲಾಭ ಶಾಶ್ವತವಾಗಿರುತ್ತೆ, ಅದು ತಂದುಕೊಡೋ ಗೆಲುವು ಕೂಡ ಶಾಶ್ವತವಾಗಿರುತ್ತೆ. ನೀವು ಯಾವ ದಾರಿಯಲ್ಲಿದ್ದೀರಾ ಸ್ನೇಹಿತರೆ? ಶಾರ್ಟ್ಕಟ್ಟನ್ನು ಆಯ್ಕೆ ಮಾಡ್ಕೋತೀರಾ ಅಥವಾ ಲಾಂಗ್ ಟೈಮ್ ಜರ್ನಿಯನ್ನು ಆಯ್ಕೆ ಮಾಡ್ಕೋತೀರಾ? ಕಮೆಂಟ್ ಮಾಡಿ. ಸ್ಟೋರಿ ಚೆನ್ನಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.